ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನುಡ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ಅಪ್ಪ, ಈ ಒಂದು ಸಮಯಕ್ಕಾಗಿ ಸ್ತುತಿಸುತ್ತೇನಪ್ಪ. ವಿಶೇಷವಾಗಿ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗಲೂ ನಿಮ್ಮ ವಾಕ್ಯದ ಸಂಗಡ, ನನ್ನ ಸಂಗಡ, ನಮ್ಮ ಸಂಗಡ ಮಾತನಾಡಿ ಸ್ವಾಮಿ. ನಿಮ್ಮ ಸ್ವರವನ್ನು ಕೇಳ ಮಾಡಿ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ವೇಳೆಯಲ್ಲಿ ನಾವು ದೇವರ ವಾಕ್ಯದ ಧ್ಯಾನಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ ಅದರ 29ರಿಂದ 34 ವಚನದವರೆಗೂ ನಾವು ಧ್ಯಾನಿಸಲು ಹೋಗ್ತಾ ಇದ್ದೇವೆ. ಇಲ್ಲಿ ನೋಡುವಾಗ ಇಬ್ಬರು ಕುರುಡರ ಕುರಿತು ಈ ಒಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ, ನಾನು ಓದ್ತೇನೆ ನೋಡಿ. ಮತ್ತಾಯ 20 ಅದರ 29ರಿಂದ, ಅವರು ಯೆರಿಕೋವಿನಿಂದ ಹೊರಟು ಹೋಗುತ್ತಿರುವಾಗ ಜನರ ದೊಡ್ಡ ಗುಂಪು ಆತನ ಹಿಂದೆ ಹೋಯಿತು. ಆಗ ದಾರಿಯ ಮಗ್ಗುಲಲ್ಲಿ ಕೂತಿದ್ದ ಇಬ್ಬರು ಕುರುಡರು ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ಕೇಳಿ, ಸ್ವಾಮಿ, ದಾವಿದ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗಿಕೊಂಡರು. ಯೇಸು ಸ್ವಾಮಿಯವರು ಯೆರಿಕೋವಿನಿಂದ ಹೊರಟು ಹೋಗ್ತಾ ಇರುವಾಗ ಏನು ಮಾಡಿದ್ರಂತೆ, ಯೇಸು ಸ್ವಾಮಿಯನ್ನು ದೊಡ್ಡ ಗುಂಪು ಆತನ ಹಿಂಬಾಲಿಸಿಕೊಂಡು ಹೋಗುತ್ತಾ ಇರುವಾಗ ಹೋಗ್ತಿರುವ ಸಮಯದಲ್ಲಿ ದಾರಿಯ ಮಗ್ಗುಲಲ್ಲಿ ಇಬ್ಬರು ಕುರುಡರು ಕೂತಿದ್ದಾರೆ. ಅವರು ಆ ಗುಂಪುಗಳನ್ನು ನೋಡಿ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ. ಆದರೆ ಅವ್ರು ಏನು ಮಾಡ್ತಾಯಿದ್ದಾರೆ, ಆ ಒಂದು ಜನಗಳು ಹೋಗುವುದನ್ನು ತಿಳ್ಕೊಂಡು ಅವ್ರು ಏನು ಮಾಡ್ತಾಯಿದ್ದಾರೆ, ಆ ಮಾರ್ಗದಲ್ಲಿ ಯೇಸು ಸ್ವಾಮಿಯವರು ಆ ಯೆರಿಕೋವಿನ ಮಾರ್ಗದಲ್ಲಿ ಅದನ್ನು ಬರುತ್ತಿರುವಾಗ ಇವ್ರು ಏನು ಮಾಡ್ತಾಯಿದ್ದಾರೆ, ಅಲ್ಲಿ ಆ ಜನಗಳ ಗುಂಪು ಒಂದು ವೇಳೆ ನೋಡಿ ಯೇಸು ಸ್ವಾಮಿ ಹಿಂಬಾಲಿಸ್ಕೊಂಡು ಹೋಗುವಾಗ ಕೆಲವೊಂದು ಶಬ್ದನೂ ಮಾಡಿರ್ಬೋದು, ಅಥವಾ ಅವರು ಮಾತಾಡಿಕೊಂಡೇ ಹೋಗ್ತಾ ಇರ್ಬೋದು. ಆದರೆ ಇಲ್ಲಿ ನೋಡಿ ಯೇಸು ಈ ಮಾರ್ಗದಲ್ಲಿ ಬರುತ್ತಿದ್ದಾರೆಂದು ಅವರು ಕೇಳಿ ಅವ್ರು ಏನು ಮಾಡ್ತಾಯಿದ್ದಾರೆ, ಸ್ವಾಮಿ, ದಾವಿದ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗಿಕೊಂಡರು. ದೇವ ಜನಗಳೇ, ನೋಡಿ ಇಲ್ಲಿ ಇಬ್ಬರು ಕಣ್ಣು ಕಾಣ್ತಾ ಇಲ್ಲ, ಇಬ್ಬರು ಕುರುಡರಾಗಿದ್ದಾರೆ. ಆದರೆ ಅವರು ಕೂತಿದ್ದಾರೆ. ಆ ಕೂತಿರುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಆ ಮಾರ್ಗವಾಗಿ ಹೋಗುತ್ತಿರುವಾಗ ಜನರ ದೊಡ್ಡ ಗುಂಪು ನಡೆಕೊಂಡು ಹೋಗುತ್ತಿರುವುದನ್ನು ತಿಳ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿಯನ್ನು ಕೂಗ್ತಾ ಇದ್ದಾರೆ. ಏನಂತ ಕೂಗ್ತಾ ಇದ್ದಾರೆ ಅಂದರೆ, ಸ್ವಾಮಿ, ದಾವಿದ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗಿಕೊಂಡರು. ಅವರು ಸುಮ್ಮನೆ ಕೂತಿಲ್ಲ. ಗೊತ್ತಾಯ್ತು ಅವರಿಗೆ, ಈ ಮಾರ್ಗದಲ್ಲಿ ಯೇಸು ಸ್ವಾಮಿ ಬರ್ತಾ ಇದ್ದಾರಲ್ಲ, ಜನಗಳು ಸಹ ಹೋಗುತ್ತಿದ್ದಾರಲ್ಲ ಅಂತ ತಿಳಿದುಕೊಂಡು ಅವರು ಸುಮ್ಮನೆ ಕೂತುಕೊಳ್ಳದೆ ಏನು ಕೇಳ್ತಾ ಇದ್ದಾರೆ, ಸ್ವಾಮಿ, ದಾವಿದ ಕುಮಾರನೇ, ನಮ್ಮನ್ನು ಕರುಣಿಸಿ ಎಂದು ಕೂಗಿಕೊಂಡರು. ದೇವ ಜನಗಳೇ, ನಾವು ಸಹ ಪ್ರಾರ್ಥಿಸುವ ಸಮಯಗಳಲ್ಲಿ ಏನು ಕರಿತೀವಿ ನಾವು, ದೇವರೇ ನನ್ನನ್ನು ಕರುಣಿಸಪ್ಪ. ಕರುಣಿಸುವ ದೇವರು ನಮ್ಮ ದೇವರು. ಅವರು ನೋಡಿ, ಒಂದು ವೇಳೆ ಅವರಿಗೆ ಯೇಸು ಸ್ವಾಮಿಯ ಕುರಿತು ಅವರಿಗೆ ಕೆಲವು ಕಾರ್ಯಗಳು ಗೊತ್ತಿರುತ್ತೆ. ಅಂದರೆ ದೇವರು ಮಾಡಿದಂಥ ಅದ್ಭುತಗಳನ್ನು ಈ ಕುರುಡರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ, ಆ ಮಾರ್ಗವಾಗಿ ಹೋಗುತ್ತಿರುವ ಯೇಸುವನ್ನು ಏನು ಮಾಡ್ತಾಯಿದ್ದಾರೆ, ಅವರು ಕೂಗುತ್ತಾ ಇರುವುದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಆ ರೀತಿ ಕೂಗುವಾಗ ನಾವು ಏನು ನಡೀತಾ ಇದೆ, ಆ ಗುಂಪಿನವರು ಸುಮ್ಮನಿರಿ ಎಂದು ಅವರನ್ನು ಗದರಿಸಲು ಅವರು, ಸ್ವಾಮಿ, ದಾವಿದ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಹೆಚ್ಚಾಗಿ ಕೂಗಿಕೊಂಡರು. ದೇವ ಮಕ್ಕಳ, ಎಷ್ಟು ಇಲ್ಲಿ ನೋಡಿ, ಆ ಜನಗಳು, ಆ ಗುಂಪು ಏನು ಮಾಡ್ತಾ ಇದೆ, ನೀನು ಸುಮ್ಮನೆ ಇರ್ರಿ, ನೀವಾಗ ಕೂಗ್ತೀರಾ ಅನ್ನುವಾಗ ಅವ್ರು ಏನು ಮಾಡ್ತಾ ಇಲ್ಲ, ಅವರು ಕೂಗುವುದನ್ನು ಬಿಡ್ತಾ ಇಲ್ಲ. ಅಲ್ಲಿ ನೋಡ್ತಾ ಇದ್ದೇವೆ, ಸುಮ್ಮನಿದೆ ಎಂದು ಗದರಿಸಲು, ಸುಮ್ಮನೆ ಬಿಟ್ಟರೆ ಅವರು ಗದರಿಸ್ತಾ ಇದ್ದಾರೆ. ಅವ್ರು ಏನು ಮಾಡಿದ್ರಂತೆ, ಅವರು, ಸ್ವಾಮಿ, ದಾವಿದ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಹೆಚ್ಚಾಗಿ ಕೂಗಿಕೊಂಡರು. ಇಲ್ಲಿ ದೇವಜನಗಳೇ, ಎಷ್ಟೋ ಸಾರಿ ನಾವು ಪ್ರಾರ್ಥಿಸುವಾಗ ಅಥವಾ ದೇವರನ್ನು ಕೂಗುವಾಗ ಕೆಲವೆಳೆ ನಾವೇ ಬೇಸತ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಯಾಕೆ ಸ್ವಾಮಿ ಇಷ್ಟು ಕೂಗಿದ್ರು ನನ್ನ ಪ್ರಾರ್ಥನೆಗಳಿಗೆ ಉತ್ತರವಿಲ್ಲವ? ಆ ರೀತಿಯಾಗಿ ಎಷ್ಟೋ ಸಮಸ್ಯೆಗಳು ಬರುವಾಗ ಬಿಡೋ, ಪ್ರಾರ್ಥನೆ ಮಾಡೋದು ಬೇಡ, ಅಥವಾ ದೇವರನ್ನು ಕೂಗಿ ನನಗೇನು ಪ್ರಯೋಜನ ಎಂದೇಳಿ ಒಂದು ವೇಳೆ ಇರಬಹುದು. ಒಂದು ವೇಳೆ ನಮ್ಮನ್ನು ನೋಡುವಂಥ ಜನಗಳು, ಅಪ್ಪ, ಇವರು ದೇವರನ್ನು ಕೂಗ್ತಾರೆ, ಅದಾಗಿ ಇವರ ಜೀವಿತದಲ್ಲಿ ಏನೂ ಅದ್ಭುತಗಳಿಲ್ಲ, ಯಾವುದೇ ಒಳ್ಳೆಯದು ಆಗ್ತಾ ಇಲ್ವಲ್ಲ ಅಂತ ಅನೇಕರು ನಮ್ಮನ್ನು ಕುರಿತು ಮಾತನಾಡಬಹುದು. ದೇವ ಮಕ್ಕಳೇ, ಇಲ್ಲಿ ನೋಡುವಾಗ ನೋಡಿ, ಆ ಗುಂಪಿನವರು ಅವ್ರನ್ನ ಗದರಿಸ್ತಾ ಇದ್ದಾರೆ. ಕೆಲವು ಸಮಯ ಈ ರೀತಿಯೆಲ್ಲ ಮಾತನಾಡುವ ಜನಗಳಿರ್ತಾರೆ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಆ ಜನರನ್ನಾಗಲಿ ಯಾವುದಕ್ಕೂ ಅವರು ಗದರಿಸಿದ್ರು ಅವರು ಭಯಪಡದೆ ಅವ್ರು ಏನು ಮಾಡ್ತಾ ಇದ್ದಾರೆ, ಯಾವುದಕ್ಕೂ ಅವರು ಏನು ಮಾಡ್ತಾಯಿಲ್ಲ, ಚಿಂತನೆ ಮಾಡ್ತಾಯಿಲ್ಲ, ಕೇರ್ ತೆಗೆದುಕೊಳ್ಳದೆ ಅವ್ರು ಹೇಳ್ತಾ ಇದ್ದಾರೆ, ದಾವಿದ ಕುಮಾರನೇ, ನಮ್ಮನ್ನು ಕರುಣಿಸೆಂದು ಇನ್ನೂ ಹೆಚ್ಚಾಗಿ ಕೂಗಿಕೊಂಡರು.
ಅವರು ಯಾವುದನ್ನು ಕೇರ್ ಮಾಡ್ತಾಯಿಲ್ಲ. ಅವ್ರಿಗೇನು ಬೇಕು? ಕಣ್ಣುಗಳು ಬೇಕು. ಅದು ಅಮ್ಮ ತಮಗೆ ದೃಷ್ಟಿ ಇಲ್ಲ, ನನಗೆ ಕಣ್ಣು ಕಾಣುತ್ತಾ ಇಲ್ವಲ್ಲ, ನನ್ನ ಕಣ್ಣು ಕಾಣಬೇಕೆನ್ನುವ ಆಸೆ ಆ ಜನರಲ್ಲಿ, ಆ ಇಬ್ಬರು ಕುರುಡರಲ್ಲಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾರು ಗದರಿಸಿದ್ರು ಅವ್ರು ಚಿಂತೆ ಮಾಡ್ತಾಯಿಲ್ಲ, ಯಾರು ಏನೇ ಅಂದರೂ ಏನು ಮಾಡ್ತಾಯಿಲ್ಲ ಅವರು. ಅಲ್ಲಿ ನೋಡ್ತಾ ಇದ್ದೇವೆ, ಅವರು ಸುಮ್ಮನಿರದೆ ಏನು ಮಾಡ್ತಾಯಿದ್ದಾರೆ? ಇನ್ನು ಹೆಚ್ಚಾಗಿ ಕೂಗಿಕೊಂಡರು. ನೋಡಿ, ನಾವು ದೇವರನ್ನು ಆರಾಧಿಸುವ, ದೇವರಿಗೆ ಪ್ರಾರ್ಥಿಸುವ ನಾವುಗಳು ಸಹ ಕೆಲವು ಪ್ರಾರ್ಥನೆಗಳಿಗೆ ಉತ್ತರ ಸಿಗದೇ ಇರಬಹುದು, ಅಥವಾ ಅನೇಕ ನಮಗೆ ಪ್ರಾರ್ಥಿಸದಂತೆ ಅನೇಕ ಹೋರಾಟಗಳು, ಸಮಸ್ಯೆಗಳು ಬರಬಹುದು. ಆದರೂ ಸಹ ಅವ್ರನ್ನ ಏನು ಮಾಡ್ತಾಯಿಲ್ಲ, ಆ ಯಾವುದನ್ನು ಆತನು ಏನು ಮಾಡ್ತಾಯಿಲ್ಲ, ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಅವರಿಬ್ಬರು ಯೇಸು ಸ್ವಾಮಿಯನ್ನು ಜೋರಾಗಿ ಕೂಗುತ್ತಿರುವುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹೌದು ದೇವ ಜನಗಳೇ, ನಮ್ಮ ಜೀವಿತದಲ್ಲಿ ಬಿಡುಗಡೆ ಬೇಕಾ? ನಾವು ಯಾವುದನ್ನು ಕೇರ್ ಮಾಡಬಾರ್ದು. ನಾವೇನು ಮಾಡಬೇಕು? ದೇವರನ್ನು, ಯೇಸುವನ್ನು ಕೂಗುವಂಥ ಮಕ್ಕಳಾಗಿರಬೇಕು. ಅಲ್ಲಿ ನೋಡಿ, ಕೆಲವು ಸಮಯ ನಾವೇನು ಮಾಡ್ತೀವಿ? ಕೆಲವು ಸಮಯ ಸೋತೋಗ್ಬಿಡ್ತೀವಿ. ಬಿಡು, ಇದೇನೂ ಆಗಿಲ್ಲಲ್ಲ ನನ್ನ ಜೀವಿತದಲ್ಲಿ, ಇನ್ನೂ ದೇವ್ರು ನನ್ನನ್ನು ಆಶೀರ್ವದಿಸಿಲ್ಲಲ್ಲ, ನನಗೆ ಬಿಡುಗಡೆ ಕೊಟ್ಟಿಲ್ವಲ್ಲ ಅಂದ್ಕೊಂಡು ನಾವು ಒಂದು ವೇಳೆ ಬೇಸತ್ತು ಹೋಗಬಹುದು. ಸಮಸ್ಯೆಗಳು ಆ ರೀತಿಯಾಗಿ ನಮ್ಮನ್ನು ಮಾಡಬಹುದು. ಆದರೆ ಇಲ್ಲಿ ಇವ್ರು ಏನು ಮಾಡ್ತಾಯಿಲ್ಲ, ಯಾವ ಸಮಸ್ಯೆಗಾಗಲಿ ಯಾರು ಏನು ಹೇಳಿದ್ರು ಭಯಪಡದೆ ಅವ್ರು ಏನು ಮಾಡ್ತಾಯಿದ್ದಾರೆ? ಅವರು ಯೇಸುವನ್ನು ಹೆಚ್ಚಾಗಿ ಕೂಗಿಕೊಳ್ಳುವುದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಆ ರೀತಿ ಕೂಗುವಾಗ ನಾವು ನೋಡ್ತೀವಿ, ಆಗ ಯೇಸು ನಿಂತು. ಅವರು ಯಾವಾಗ ಅಧಿಕವಾಗಿ ಯೇಸುವನ್ನು ಕೂಗಿದರೋ, ದಾವೀದ ಕುಮಾರನೇ ಕರುಣಿಸೆಂದು ಏನು ಮಾಡ್ತಾ ಇದ್ದಾರೆ? ಇನ್ನೂ ಹೆಚ್ಚಾಗಿ ಕೂಗ್ತಾ ಇದ್ದಾರೆ. ಕೂಗುವಾಗ ಯೇಸು ಸ್ವಾಮಿ ನಡೆದುಕೊಂಡು ಹೋಗುತ್ತಿರುವ ಯೇಸು ಏನು ಮಾಡ್ತಾ ಇದ್ದಾರೆ? ದೇವ ಮಕ್ಕಳೇ, ಅಲ್ಲಿ ನಿಲ್ಲುವುದನ್ನು ನೋಡ್ತಾ ಇದ್ದೇವೆ. ಆಗ ಯೇಸು ನಿಂತು ಅವರನ್ನು ಕರೆದು, ಯೇಸಪ್ಪ ಏನು ಮಾಡ್ತಾ ಇದ್ದಾರೆ? ಅವರನ್ನು ನಿಂತುಕೊಂಡು ಕರೀತಾ ಇದ್ದಾರೆ. ಕರೆದು ಕೇಳ್ತಾ ಇದ್ದಾರೆ, ನಾನು ನಿಮಗೆ ಏನು ಮಾಡಬೇಕೆಂದು ಕೋರುತ್ತೀರಿ ಎಂದು ಕೇಳಲು ಅವರು, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಸ್ವಾಮಿ ಅಂದರು. ನೋಡಿ, ಪ್ರಾರ್ಥನೆ ಮಾಡುವ ನಾವುಗಳು ಏನು ಗೊತ್ತಿಲ್ಲದ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದಲ್ಲ, ಏನು ಬೇಡಿಕೊಳ್ಳದೆ ನಾವು ಕೆಲವು ಸಮಯ ಏನೇನೋ ಬೇಡ್ಕೊಂಡು ಬಿಡ್ತೀವಿ. ಅಲ್ಲಿ ಯೇಸು ಸ್ವಾಮಿ ಕರೆದು ಕೇಳ್ತಾ ಇದ್ದಾರೆ, ಏನಪ್ಪ ನಿನಗೆ ಬೇಕು? ನಾನು ಏನು ಮಾಡಬೇಕಂತ ನೀನು ಬಯಸುತ್ತೀಯಾ? ನಾನು ನಿಮಗೆ ಏನು ಮಾಡಬೇಕೆಂದು ಕೋರ್ತೀರಾ? ನೀವೇನು ಮಾಡಬೇಕು ಅಂತ, ನಿಮ್ಮ ಜೀವಿತದಲ್ಲಿ ಏನು ಆಗಬೇಕು, ಏನು ನಡೆಯಬೇಕಂತ ಯೇಸು ಸ್ವಾಮಿಯಲ್ಲಿ ಒಂದು ಪ್ರಶ್ನೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ಸ್ವಾಮಿ, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ನಮ್ಮ ಮುಚ್ಚಿರುವ ಕಣ್ಣುಗಳು ಏನು ಮಾಡಬೇಕು? ತೆರೆಯಲ್ಪಡಬೇಕು. ಒಂದು ಒಳ್ಳೆಯ ಒಂದು ಕಾರ್ಯ ಇಲ್ಲಿ ನೋಡ್ತಾ ಇದ್ದೇವೆ. ಅವರು ಇಷ್ಟು ದಿನ ಅವರು ಕತ್ತಲೆಯನ್ನೇ ನೋಡ್ತಾ ಇದ್ದ ವ್ಯಕ್ತಿಗಳು ಈಗ ಏನು ಮಾಡ್ತಾ ಇದ್ದಾರೆ? ಅವರು ದೇವರ ಬಳಿಯಲ್ಲಿ ಕೇಳ್ತಾ ಇದ್ದಾರೆ, ಸ್ವಾಮಿ, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಅಂತ ಹೇಳುವಾಗ ನೋಡ್ತೇವೆ, ಸ್ವಾಮಿ ಅಂದರು. ಆಗ ಯೇಸು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಕೂಡಲೇ ಅವರಿಗೆ ಕಣ್ಣು ಬಂದವು. ಅವರು ಆತನ ಹಿಂದೆ ಹೋದರು. ಏನು ನಡೀತಾ ಇದೆ ದೇವಜನಗಳೇ? ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಇವರು ಬೇಡಿಕೊಳ್ಳುವಾಗ ಯೇಸಪ್ಪ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಅಥವಾ ಬಿಡೋ, ಇವ್ರು ಕೂತ್ಕೊಳ್ಳಿ, ನಾನು ಹೋಗ್ತಾ ಇದ್ದೀನಲ್ಲ ಅಂತ ಹೋಗಲಿಲ್ಲ. ನಾವು ಯಾರೆಲ್ಲ ಆತನನ್ನು ಕೂಗುತ್ತೇವೋ ಆ ಕೂಗನ್ನು ಕೇಳುವ ದೇವರು ನಮ್ಮ ದೇವರಾಗಿದ್ದಾರೆ. ಅದು ದೊಡ್ಡ ಗುಂಪೇ ಇರಲಿ, ಅಲ್ಲಿ ಏನೇ ಇರಬಹುದು ದೇವಜನಗಳೇ, ಯೇಸುವನ್ನು ಕೂಗುವಂಥ ಮಕ್ಕಳ ಜೀವಿತದಲ್ಲಿ ದೇವರು ಏನು ಮಾಡ್ತಾರೆ? ನಮ್ಮನ್ನು ಕರೆದು, ಆತನು ನೋಡಿ ಹೋಗುತ್ತಿದ್ದ ಯೇಸು ನಿಂತುಕೊಂಡು ಆತನು ಕರೆದು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಏನು ಮಾಡಬೇಕು? ಅದ್ರ ನೋಡಿ ಇವರು ಉತ್ತರ ಕೊಡ್ತಾ ಇದ್ದಾರೆ, ಏನು ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಸ್ವಾಮಿ. ಆಗ ಯೇಸು ಸ್ವಾಮಿ ಏನು ಮಾಡಿದ್ರಂತೆ? ಅವರ ಕಣ್ಣುಗಳನ್ನು ಮುಟ್ಟಿದನು. ಯೇಸು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಕೂಡಲೇ ಅವರಿಗೆ ಕಣ್ಣು ಬಂದವು. ಅವರು ಆತನ ಹಿಂದೆ ಹೋದರು. ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಎಂಥ ಒಂದು ಒಳ್ಳೆಯ ಭಾರ ಇದೆ. ಹೌದು, ಇವತ್ತು ನಾವು ಶಾರೀರಿಕ ಕಣ್ಣುಗಳಿಂದ ನಾವು ನೋಡ್ತಾ ಇದ್ದೇವೆ, ಆದರೆ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಭಕ್ತನಾದ ನಾವು ಕೀರ್ತನೆ 119:18 ನೋಡುತ್ತೇವೆ, ನನ್ನ ಕಣ್ಣು ತೆರೆ, ಆಗ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ನೋಡಿ, ಎಷ್ಟೋ ದೇವ ಮಕ್ಕಳು ಆದ ನಾವುಗಳು ನಮ್ಮ ಆತ್ಮೀಕ ಕಣ್ಣುಗಳು ತೆರೆಯದೆ ಈ ದೇವರ ವಾಕ್ಯದಲ್ಲಿರುವ ಅದ್ಭುತಗಳನ್ನು ನಾವು ನೋಡದೆ ಈವರೆಗೂ ನಾವು ಜೀವಿಸ್ತಾ ಇದ್ದೇವೆ. ಎಷ್ಟು ಚೆನ್ನಾಗಿ ಅಲ್ಲಿ ನೋಡುವಾಗ ಕೀರ್ತನೆಗಾರನಾದ ಭಕ್ತನು ಹೇಳುವಂಥ ಒಂದು ಮಾತು ತುಂಬ ಚೆನ್ನಾಗಿದೆ. 119 ಅದರ 18ನೇ ವಚನದಲ್ಲಿ ನೋಡುತ್ತೇವೆ, ನನ್ನ ಕಣ್ಣು ತೆರೆ. ಬೇರೆಯವ್ರ ಕಣ್ಣು ತೆರೆಯೋದಲ್ಲ, ನನ್ನ ಕಣ್ಣು ಫಸ್ಟ್ ತೆರೆಯಲ್ಪಡಬೇಕು. ದೇವರನ್ನು ಆರಾಧಿಸುವ, ಸ್ತುತಿಸುವ, ಆತನು ನಂಬಿದ ನಮ್ಮ ಜೀವಿತದಲ್ಲಿ ಏನಾಗಬೇಕು? ನನ್ನ ಕಣ್ಣುಗಳು ತೆರೆಯಲ್ಪಡಬೇಕು. ತೆರೆದ್ರೆ ಏನು ನಡೆಯುತ್ತಂತೆ?
ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಅನೇಕ ಅದ್ಭುತಗಳು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ಕಾಣಬೇಕಾದರೆ ನಮ್ಮ ಕಣ್ಣುಗಳು, ನಮ್ಮ ಆತ್ಮೀಕ ಕಣ್ಣುಗಳು ತೆರೆಯಲ್ಪಡಬೇಕು. ಶಾರೀರಿಕ ಕಣ್ಣುಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಆದರೆ ದೇವರು ಯೇಸುವನ್ನು ಕುರಿತು ಆತನು ಯಾರು, ಆತನು ನನ್ನ ಜೀವಿತದಲ್ಲಿ ಏನೆಲ್ಲ ಮಾಡಬಲ್ಲನಾದ ದೇವನಾಗಿದ್ದಾರೆ. ನನ್ನ ಕಣ್ಣು ಏನು ಮಾಡ್ತೀವಿ, ಸಮಸ್ಯೆಗಳನ್ನು ನೋಡುವಾಗ ಇದು ಆಗಲ್ಲ, ತುಂಬ ಜನ ಹೇಳೋದು ಇದು ಆಗಲ್ಲ, ಇದು ನಡೆಯಲ್ಲ, ಇದರಿಂದ ನನಗೆ ಬಿಡುಗಡೆ ಇಲ್ಲ. ಬಿಡುಗಡೆ ಉಂಟು. ದೇವ ಮಕ್ಕಳೇ, ಅವರು ಹೇಗೆ ಮಾಡ್ತಾ ಇದ್ದಾರೆ, ಯಾರು ಏನು ಹೇಳಿದ್ರು ಅವ್ರು ಚಿಂತೆ ಮಾಡ್ತಾಯಿಲ್ಲ. ಯೇಸುವನ್ನು ಏನು ಮಾಡ್ತಾಯಿದ್ದಾರೆ, ಆ ತಡೆ ಮಾಡಿದ್ರು, ಗದರಿಸಿದ್ರು, ಭಯಪಡಿಸ್ತಾ ಇದ್ದಾರೆ. ಕೂಗ್ಬೇಡಿ, ಸುಮ್ಮನೆ ಇರಿ ಅಂದರೆ ಅವ್ರು ಸುಮ್ಮನೆ ಇರ್ತಾರೆ. ಅವ್ರು ಏನು ಮಾಡ್ತಾಯಿದ್ದಾರೆ, ದೇವರನ್ನು ಅಧಿಕವಾಗಿ, ಯೇಸುವನ್ನು ಅಧಿಕವಾಗಿ ಹೆಚ್ಚಾಗಿ ಕೂಗುವುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ವೇಳೆ ಕೆಲವರು ಅಯ್ಯೋ ನನ್ನ ಪ್ರಾರ್ಥನೆಗೆ ಉತ್ತರ ಇಲ್ವಲ್ಲ ಅಂತ ಎಷ್ಟೋ ಜನ ನೀವು ಪ್ರಾರ್ಥನೆ ಮಾಡೋದೇ ಬಿಟ್ಟಿರ್ಬೋದು, ಬೈಬಲ್ ಓದೋದೇ ಬಿಟ್ಟಿರ್ಬೋದು, ಸಭೆಗೆ ಹೋಗೋದೇ ಇರಬಹುದು. ದೇವ ಮಕ್ಕಳೇ, ನಮ್ಮನ್ನು ನೋಡುವ ದೇವರು ಏನು ಮಾಡ್ತಾರೆ, ನಾವು ಆತನನ್ನು ಕೂಗುವಾಗ ನಮ್ಮ ಮೊರೆಯನ್ನು ಕೇಳುವ ದೇವರು ಆತನಾಗಿದ್ದಾರೆ. ಅದಕ್ಕೆ ನಾವು ನೋಡ್ತೇವೆ, ಎಷ್ಟೋ ಸಾರಿ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯದೆ ಈ ಧರ್ಮಶಾಸ್ತ್ರದ ಅದ್ಭುತಗಳನ್ನು ನಾವೇನು ಮಾಡ್ತಾಯಿಲ್ಲ, ಕಂಡುಕೊಳ್ಳಲಿಕ್ಕಾಗ್ತಾ ಇಲ್ಲ. ಅನೇಕ ಸತ್ಯಗಳುಂಟು, ಅವುಗಳನ್ನು ತಿಳಿದುಕೊಳ್ಳದ ರೀತಿಯಲ್ಲಿ ನಮ್ಮ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಆ ಕಣ್ಣುಗಳು ತೆರೆಯಲ್ಪಡಬೇಕಾದರೆ ನಾವು ದೇವರನ್ನೇನು ಮಾಡಬೇಕು, ಕೂಗಬೇಕು. ಕೂಗೋದಂದ್ರೆ ಏನು, ಆರಾಧಿಸುವಂಥದ್ದು, ಸ್ತುತಿಸುವಂಥದ್ದು. ಏನೇ ಕಷ್ಟ ಬರಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥದ್ದು. ಪ್ರಾರ್ಥನೆ ಮಾಡಬೇಕು, ಅದನ್ನ ಎತ್ಕೊಂಡಾದ್ರೂ ಮಾಡಿ, ಓಡಾಡ್ತಲ್ಲಾದರೂ ಮಾಡಿ, ಅಥವಾ ನೀವು ಕೆಲಸ ಮಾಡಿಕೊಂಡೇ ಮಾಡಿ, ಎಲ್ಲ ಪ್ರಾರ್ಥನೆಗಳು ಕೇಳಲ್ಪಡುತ್ತದೆ. ನಾವು ಬರೀ ನಿರ್ದಿಷ್ಟ ಸಮಯದಲ್ಲೇ ಇಲ್ಲೇ ಮಾಡಬೇಕು. ಕೆಲವೊಂದು ವೇಳೆಗಳಲ್ಲಿ ನಾವು ರೋಡ್ಗಳಲ್ಲಿರ್ತೀವಿ, ಅಥವಾ ಪ್ರಯಾಣಗಳಲ್ಲಿರ್ತೀವಿ, ಅಥವಾ ಎಲ್ಲೋ ಇರ್ತೀವಿ. ದೇವಜನಗಳೇ, ನಾವು ಯೇಸುವನ್ನು ಕೂಗುವಾಗ ಆತನು ಏನು ಮಾಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ಆತನು ನಮ್ಮ ಕಣ್ಣುಗಳು ತೆರೆಯುವಂತೆ ಮಾಡುವ ದೇವರು ಆತನಾಗಿದ್ದಾರೆ. ನಮ್ಮನ್ನು ನಾವು ಈ ರೀತಿಯಾಗಿ ನನ್ನ ಕಣ್ಣುಗಳನ್ನು ತೆರೆ ಎಂದು ನಾವು ಯಾವತ್ತಾದರೂ ಬೇಡ್ಕೊಳ್ತೇವೆ. ಎಷ್ಟೇ ನಾವು ಆತ್ಮೀಕವಾಗಿರಬಹುದು, ನಮ್ಮ ಆತ್ಮಿಕ ಕಣ್ಣುಗಳನ್ನು ದೇವರು ತೆರೆಯುವಾಗ ಮಾತ್ರ ನಮಗೆ ಅನೇಕ ಸತ್ಯಗಳಲ್ಲಿ ತಿಳುಕೊಳ್ಳಲಿಕ್ಕೆ ಸಾಧ್ಯ. ನೋಡಿ, ಅವರು ಕುರುಡರಾಗಿ, ಅವರು ಅನೇಕರಿಂದ ತಿರಸ್ಕರಿಸಲ್ಪಟ್ಟಿರಬಹುದು. ಒಂದು ವೇಳೆ ಇವರೇನಪ್ಪ ಕುರುಡರು ಅಂತ ಗದರಿಸುತ್ತಾ ಇರುವಾಗಲೂ ಅವ್ರು ಏನು ಮಾಡಲಿಲ್ಲ, ಅವರು ಯಾವುದಕ್ಕೂ ಚಿಂತೆ ಮಾಡದೆ ಯೇಸು ಈ ಮಾರ್ಗದಲ್ಲಿ ಬರುತ್ತಿದ್ದಾರೆ ಎಂದು ತಿಳ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿಯನ್ನು ಕೂಗುತ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನೋಡುತ್ತೇವಲ್ಲ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು. ಕಷ್ಟ ಕಾಲಗಳು, ಕಣ್ಣೀರು, ಸಮಸ್ಯೆಗಳು, ಹೋರಾಟಗಳ ಮಧ್ಯದಲ್ಲಿ ನಾವು ಏನು ಮಾಡಬೇಕಂತ ದೇವರ ವಾಕ್ಯ ಹೇಳುತ್ತೆ, ದೇವರಿಗೆ ಮೊರೆ ಇಡಿರಿ. ಮೊರೆ ಅವ್ರು ಕೂಗ್ತಾ ಇದ್ದಾರೆ. ಅವರು ಕಣ್ಣು ಕಾಣದಿರುವ ಸಮಯ, ಅನೇಕರು ಗದರಿಸುವ ಸಮಯದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಅದೇ ಯೇಸುವನ್ನು ಕೂಗುತ್ತಾ ಇದ್ದಾರೆ. ಕೀರ್ತನೆ 91 ಅದರ 15ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಅವನು ಮೊರೆ ಇಡುವಾಗ ದೇವರು ಏನು ಮಾಡ್ತಾರಂತೆ, ಅವನಿಗೆ ಸದುತ್ತರವನ್ನು ದಯಪಾಲಿಸುವನು. ನಾವು ಎಷ್ಟೋ ಸಾರಿ ನಮ್ಮ ಪ್ರಾರ್ಥನೆಗಳನ್ನು ದೇವರ ಬಳಿಯಲ್ಲಿ ಇಡಬೇಕು. ಬರೀ ಬೇಡಿದ್ನೇ ಬೇಡಲ್ಲ, ಅದನ್ನು ಇಟ್ಟು ಒಂದು ಸಾರಿ ಪ್ರಾರ್ಥಿಸಿದ ನಂತರ ದೇವರನ್ನು ಸ್ತುತಿಸಿ ನೋಡಿ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ತುಂಬ ಚೆನ್ನಾಗಿದೆ. ಈ ವಚನದಲ್ಲಿ ನೋಡುತ್ತೇವೆ, ಅವನು ನನಗೆ ಮೊರೆಯಿಡುವಾಗ ದೇವರು ಏನು ಕೊಡ್ತಾರಂತೆ, ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನಿಗೆ ನಾನೇನು ಮಾಡ್ತೀನಿ, ತಪ್ಪಿಸಿ ಘನಪಡಿಸುವೆನು. ಎಷ್ಟೋ ಕಷ್ಟಗಳು, ನಷ್ಟಗಳು, ಕಣ್ಣೀರುಗಳು, ಹೋರಾಟಗಳು ಬರುವಾಗ ನಾವು ಪ್ರಾರ್ಥನೆ ಮಾಡ್ತೀವ. ಮೊರೆ ಅಂದರೆ ಏನು, ಪ್ರಾರ್ಥಿಸುವಂಥದ್ದು. ಅವರಿವ್ರ ಹತ್ರ ಹೋಗಿ ಹೇಳ್ಕೊಳ್ಳೋದಲ್ಲ ದೇವಜನಗಳೇ. ನಾವು ಯೇಸುವಿನ ಬಳಿಯಲ್ಲಿ, ಆತನು ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವನಾದ ಯೇಸುವಿನ ಮೇಲೆ ನಮ್ಮ ದೃಷ್ಟಿ ಇಟ್ಟು ನಾವೇನು ಮಾಡಬೇಕಂತೆ, ನಮ್ಮ ಓಟವನ್ನು ಓಡಬೇಕು. ಹಾಗಾಗಿ ಇಲ್ಲಿ ನೋಡ್ತೇವೆ, ಅವನು ನನಗೆ ಮೊರೆ ಇಡುವಾಗ ದೇವರು ಏನು ಮಾಡ್ತಾರಂತೆ, ಅವನ ಆ ಸದುತ್ತರವನ್ನು ದಯಪಾಲಿಸುವ ದೇವರು. ಅವ್ರು ಕೂಗ್ತಾ ಇದ್ದಾರೆ ಅಲ್ಲಿ. ಅವರು ರೋಡಲ್ಲಿ ಕೂತ್ಕೊಂಡು ಯಾರು ಏನಂದ್ರೂ ಕೇರ್ ಮಾಡದೆ ಏನು ಮಾಡ್ತಾ ಇದ್ದಾರೆ, ಅವರು ಯೇಸುವನ್ನು ಕೂಗುತ್ತಾ ಇದ್ದಾರೆ. ದಾವಿದ ಕುಮಾರನೇ ನಮ್ಮನ್ನು ಎಷ್ಟು ತಗ್ಗಿಸಿಕೊಂಡು ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಯಾರೇನಾರ ಅಂದ್ಕೊಂಡು ಹೋಗಲಿ, ಸ್ವಾಮಿ ನೀನು ನನ್ನನ್ನು ಕರುಣಿಸು ಕರ್ತನೆ, ನೀನು ನನಗೆ ನನಗೇನು ಮಾಡು, ಸಹಾಯ ಮಾಡು ಎಂದು ಕೇಳುವಾಗ ಅಲ್ಲಿ ನಡೆದುಕೊಂಡು ಹೋಗುತ್ತಿರುವ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ದೇವ ಮಕ್ಕಳೇ ನಿಂತುಕೊಂಡು ಅವರನ್ನು ಕರೀತಾ ಇದ್ದಾರೆ, ಬನ್ನಿ. ಆತನ ಬಳಿಗೆ ಬರುವವರನ್ನು ಆತನೇನು ಮಾಡಲ್ಲ, ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವವರ ಪ್ರಾರ್ಥನೆಗಳನ್ನು ಕೇಳುವ ದೇವರು.
ಇಲ್ಲಿ ನಾವು ನೋಡುವಾಗ ಕೀರ್ತನೆ 91:15 ಅದನ್ನೇ ನೋಡ್ತಾ ಇದ್ದೇವೆ. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವುದು. ಅವನು ಮೊರೆ ಇಡ್ತಾ ಇದ್ದಾರೆ, ಅವ್ರು ಕೂಗ್ತಾ ಇರುವಾಗ ದೇವರು ಏನು ಮಾಡಿದ್ರು, ಅವರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಕೊಟ್ಟು ಅವರನ್ನು ಹಾಗೆ ಕುರುಡರಾಗಿ ಹೋಗುವುದಕ್ಕೆ ಬಿಡ್ತಾ ಇಲ್ಲ. ಅವರ ಕಣ್ಣುಗಳನ್ನು ಸ್ವಾಮಿ ಮುಟ್ಟುವುದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಮುಟ್ಟಿದ ತಕ್ಷಣ ಅವ್ರಿಗೇನು ಬಂದು ಕಣ್ಣುಗಳು ಬಂದವು. ಕಣ್ಣು ಬಂದ ನಂತರ ಅವ್ರು ಏನು ಮಾಡ್ತಾ ಇದ್ದಾರೆ, ಕೂಡಲೇ ಅವರಿಗೆ ಕಣ್ಣು ಬಂದವು, ಅವರು ಆತನ ಹಿಂದೆ ಹೋದರು. ಅವರು ಕಣ್ಣು ಬಂತು ಅಂತ ಎಲ್ಲೋ ಹೋಗಲಿಲ್ಲ, ಎಲ್ಲೋ ಹೋಗ್ತಾ ಇದ್ದಾರೆ, ಆತನ ಹಿಂದೆ, ಯೇಸುವಿನ ಹಿಂದೆ ಹೋಗುತ್ತಿರುವುದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಹೌದು, ಅನೇಕ ಅದ್ಭುತಗಳು ನಮಗೆ ನಡೆಯುವಾಗ ನಾವೆಲ್ಲಿ ಹೋಗ್ತೀವಿ? ದೇವರ ಅನೇಕ ಅದ್ಭುತಗಳನ್ನು ನಮ್ಮ ಜೀವಿತ ನಾವು ಮಾಡುವ ಪ್ರಾರ್ಥನೆಗಳಿಗೆ ಕರ್ತನ ಉತ್ತರ ಕೊಡ್ತಾ ಇರ್ತಾರೆ. ಆದರೆ ನಾವೇನು ಮಾಡಲ್ಲ, ಆತನ ಹಿಂದೆ ಹೋಗೋದು, ಅಂದರೆ ಆತನ ಹಿಂಬಾಲಿಸುವಂಥದ್ದು. ಆತನು ಮಾಡಿದ ಕಾರ್ಯಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸುವಾಗ ದೇವರೇನು ಮಾಡ್ತಾರೆ, ನಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ಯಾವಾಗೆಲ್ಲ ಅದ್ಭುತಗಳನ್ನು ಹೊಂದಿಕೊಳ್ಳುತ್ತೇವೆ, ಇನ್ನೂ ಹೆಚ್ಚಾಗಿ ನಾವು ದೇವರ ಬಳಿಗೆ ಆತನ ಹಿಂದೆ ಹೋಗುವುದಕ್ಕೆ ನಾವೇನಾಗಿರ್ಬೇಕು, ಯಾವಾಗಲೂ ಸಿದ್ಧರಾಗಿರಬೇಕು. ದೇವ ಮಕ್ಕಳೇ, ಈ ರೀತಿ ನೋಡುವಾಗ ದೇವರು ಯಾರು ಮೊರೆ ಇಡುತ್ತಾರೋ ಅವರ ಮೊರೆಗಳನ್ನು ಕೇಳುವ ದೇವರು ಆತನಾಗಿದ್ದಾರೆ. ನೀವು ಮೊರೆ ಇಡುತ್ತಾ ಇದ್ದೇವೆ. ನಮ್ಮ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ನಷ್ಟಗಳ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ, ರೋಗದ ಮಧ್ಯದಲ್ಲಿ ಯೇಸುವನ್ನು ನಾವು ಕೂಗುತ್ತಾ ಇದ್ದೇವೆ. ಯೇಸುವನ್ನು ನಾವು ಹೆಚ್ಚಾಗಿ ಆತನ ಬಳಿಗೆ ನಾವು ಬರುತ್ತಾ ಇದ್ದೇವೆ. ಆತನು ನಮ್ಮನ್ನು ಕರೆಯುವಾಗ ಸ್ವಾಮಿ ಕರೀತಾರೆ, ಆಗ ನಾವು ಹೋಗ್ತಾ ಇದ್ದೇವೆ. ದೇವ ಮಕ್ಕಳೇ, ಒಂದು ವೇಳೆ ಆ ರೀತಿ ನಾವು ಪ್ರಾರ್ಥಿಸುವಾಗ ದೇವರು ಹೇಳ್ತಾರೆ, ನನ್ನ ಬಳಿಗೆ ಬಾ ಮಗನೇ ಅನ್ನುವಾಗ ನಾವು ಬರ್ತಾ ಇದ್ದೇವೆ. ಬಂದು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಅದ್ಭುತಗಳನ್ನು ಹೊಂದಿಕೊಳ್ಳುವುದನ್ನು ಇಲ್ಲಿ ನೋಡುತ್ತಾ ಇದ್ದೇವೆ. ಎಷ್ಟೋ ರಹಸ್ಯಗಳು, ಸತ್ಯಗಳನ್ನು ದೇವರು ಏನು ಮಾಡ್ತಾರೆ, ನಮ್ಮ ಕಣ್ಣುಗಳು ತೆರೆಯುವುದರ ಮೂಲಕವಾಗಿ ನಮಗೆ ತಿಳಿಯಪಡಿಸುವ ದೇವರು ಆತನಾಗಿದ್ದಾರೆ. ಈ ಕುರುಡರು ಅವರು ಕೂತ ಸ್ಥಳದಲ್ಲಿ ಅವರು ನೋಡಿ, ಆ ಒಂದು ಗುಂಪು ಹೋಗುತ್ತಿರುವಂಥ ಗುಂಪಿನ ಜನಗಳ ಒಂದು ಶಬ್ದವನ್ನು ಕೇಳಿ ಏನು ಮಾಡ್ತಾ ಇದ್ದಾರೆ, ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ಕೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಯಾವ ಮಾರ್ಗ ದೇವ ಮಕ್ಕಳೇ? ನಾವು ಬರುವಂಥ ಆಲಯಗಳು ಅಥವಾ ನಾವು ಎಲ್ಲಿ ಹೋಗಿ ನಾವು ಪ್ರಾರ್ಥಿಸುತ್ತಾ ಇರ್ತೇವೋ ಅಲ್ಲಿ ಯೇಸು ನಮ್ಮ ಮಧ್ಯದಲ್ಲಿರ್ತಾರೆ. ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬಂದಿರುತ್ತಾರೋ ಅವರ ನಡುವೆ ನಾನಿದ್ದೇನೆಂದು ವಾಗ್ದಾನ ಮಾಡಿದ ದೇವರು ನಮ್ಮೊಂದಿಗಿದ್ದಾರೆ. ಆ ಸಮಯದಲ್ಲಿ ನಾವು ಮೊರೆ ಇಡುವಾಗ ದೇವರೇನು ಮಾಡ್ತಾರೆ, ನಮಗೆ ಸದುತ್ತರವನ್ನು ದಯಪಾಲಿಸಿ ನಮ್ಮನ್ನು ಇಕ್ಕಟ್ಟಿನಿಂದ ಬಿಡಿಸುವ ದೇವರು ಆತನಾಗಿದ್ದಾರೆ. ಈ ಒಂದು ರಾತ್ರಿ ವೇಳೆಯಲ್ಲಿ ನಮ್ಮನ್ನು ನಾವೇ ಅರ್ಪಿಸಿಕೊಡೋಣ. ಹೌದು ದೇವರೇ, ಅನೇಕ ಕಷ್ಟ ನಷ್ಟಗಳ ಮಧ್ಯದಲ್ಲಿ ನಾನು ಪ್ರಾರ್ಥನೆ ಮಾಡದೆ ಇರುವ ನನ್ನ ಜೀವಿತದಲ್ಲಿ ಸ್ವಾಮಿ, ಹೌದಪ್ಪ, ಯಾವ ರೀತಿ 2 ಕುರುಡರನ್ನು ಗದರಿಸಿದರು, ಅವರು ಏನು ಮಾಡಲಿಲ್ಲ, ಅವರು ಚಿಂತಿಸದೆ ನಿಮ್ಮನ್ನು ಕೂಗುವುದನ್ನು ನೋಡುತ್ತೇವೆ. ಯಾವ ಸಮಸ್ಯೆಗಳು ನಮಗೆ ಅಥವಾ ತೊಂದರೆಗಳು ದೇವರೇ ನಮ್ಮನ್ನು ಕೂಗದಂತೆ ಒಂದು ವೇಳೆ ಮಾಡಿರುವುದಾದರೂ ನಾವು ಇನ್ನೂ ಹೆಚ್ಚಾಗಿ ನಿನ್ನನ್ನು ಕೂಗಿ ನಿಮ್ಮಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇನೆ ಕರ್ತನೆಂದು ನಮ್ಮನ್ನು ನಾವೇ ಅರ್ಪಿಸಿಕೊಡೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಅದು ಸ್ವಾಮಿ ಯೇಸು ಈ ಮಾರ್ಗವಾಗಿ ಬರುತ್ತಿದ್ದಾರೆಂದು ಕೇಳಿ ಆ 2 ಕುರುಡರು ಕರ್ತನೆ ನಿಮ್ಮನ್ನು ಕೂಗುವುದನ್ನು ನೋಡುತ್ತೇವೆ ಸ್ವಾಮಿ. ಆದರೆ ಆ ಗುಂಪಿನ ಜನರು ಅವರನ್ನು ಗದರಿಸಿದರು. ಅವರು ಅದಕ್ಕೆ ಲಕ್ಷ್ಯ ಕೊಡದೆ ಸ್ವಾಮಿ, ಅವರು ಇನ್ನೂ ಹೆಚ್ಚಾಗಿ ಕೂಗಿಕೊಂಡರೆಂದು ನೋಡುತ್ತೇವಲ್ಲ ಸ್ವಾಮಿ. ಆ ರೀತಿ ಕೂಗಿಕೊಳ್ಳುವಾಗ ನೀವು ಅಲ್ಲಿ ನಿಂತು ಅವರನ್ನು ಕರೆದು ಅವರಿಗೆ ಕೇಳುವುದನ್ನು ನೋಡುತ್ತೇವೆ. ಆ ರೀತಿಯಾಗಿ ದೇವನೇ, ಯಾರ ಜೀವಿತದಲ್ಲಿ ಯಾವ ಕಷ್ಟಗಳು, ಕಣ್ಣೀರುಗಳು ನಿಮ್ಮ ಬಳಿಗೆ ಬರದಂತೆ, ನಿಮ್ಮನ್ನು ಆರಾಧಿಸದಂತೆ, ನಿಮ್ಮನ್ನು ಸ್ತುತಿಸದಂತೆ ತಡೆಯಾಗಿದೆಯೋ ಆ ಎಲ್ಲ ತಡೆಗಳನ್ನು ಕರ್ತನೆ ಯೇಸುವಿನ ನಾಮದಲ್ಲಿ ತೆಗೆದಾಕಿಯಪ್ಪ. ನಿನ್ನನ್ನು ನಾವು ಇನ್ನೂ ಹೆಚ್ಚಾಗಿ ಕೂಗಿ ನಿಮ್ಮಿಂದ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಅದ್ಭುತಗಳನ್ನು ಹೊಂದಿಕೊಳ್ಳುವಂತೆ ಸ್ವಾಮಿ ನೀವು ನಮಗೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಈ ವೇಳೆಯಲ್ಲಿ ಕರ್ತನೆ, ನಿಮ್ಮ ವಾಕ್ಯದೊಂದಿಗೆ ನೀವು ನಮ್ಮ ಸಂಗಡ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳುವ ಒಬ್ಬೊಬ್ಬರ ಹೃದಯಗಳಲ್ಲಿಯೂ ಅವರ ಜೀವಿತಗಳಲ್ಲಿಯೂ ಅದ್ಭುತಗಳನ್ನು ಮಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್.